Nikita, Counselor, Mindcare Foundation, M. Krishnasagara, Bangalore. Importance of the family's role in the stages of recovery. ಅಂದ್ರೆ ಚೇತರಿಕೆಯ ಹಂತಗಳಲ್ಲಿ ಕುಟುಂಬದ ಪ್ರಾಮುಖ್ಯತೆ ಏನು, ಹೇಗೆ ಒಂದು ಫ್ಯಾಮಿಲಿ ಸದಸ್ಯರು ಯಾರು ರಿಕವರಿಗೆ ಹೇಗೆ ಹೆಲ್ಪ್ ಮಾಡಬೇಕು ಮತ್ತೆ ಅವ್ರಿಗೆ ಹೇಗೆ ಸಪೋರ್ಟಿವ್ ಆಗಿ ಇರಬೇಕು ಅಂತ ತಿಳಿಸ್ಕೊಡೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಮೊದಲಿಗೆ ನಮ್ಮ ಸಂಸ್ಥೆಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಸೀನಿಯರ್ ಮೋಸ್ಟ್ ಕೌನ್ಸಿಲರ್ ಆದಂತಹ ಶ್ರೀಯುತ ಸಂಪಂಗಯ್ಯ ಸರ್ ಅವರಿಗೆ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಚೈತ್ರಶ್ರೀ ನಾಯಕ್ ಮ್ಯಾಮ್ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಮತ್ತು ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕಾರ್ಯಕ್ರಮನ ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಉದ್ಘಾಟನೆ ಮಾಡಬೇಕು ಅಂತ ಸಂಪಂಗಯ್ಯ ಸರ್ ಮತ್ತೆ ಯಾರಾದ್ರೂ ಒಂದು ಫ್ಯಾಮಿಲಿ ಬಂದ್ರೆ ಚೆನ್ನಾಗಿರುತ್ತೆ. ಎಲ್ಲರಿಗೂ ಸುಸ್ವಾಗತ. ಈಗ ಹೊಸದಾಗಿ ನಾವು ಆ ಒಂದು ಗಿಡಕ್ಕೆ ನೀರು ಗೊಬ್ಬರ ಹಾಕಿ ಹೊಸದಾಗಿ ಅದನ್ನು ಚಿಕಿತ್ಸಬೇಕು. ಇದರ ಅರ್ಥ ಏನಂದರೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಅಂತ. ಕುರ್ತಬ್ರವ್ರಿಗೆ ಟ್ರೀಟ್ಮೆಂಟ್ ಅಂತಲ್ಲ, ಆ ಕುರ್ತದಿಂದ ಆಗಿರೋ ತೊಂದರೆಗಳಿಗೆ ದೇಹಕ್ಕೆ ಅದು ಮೆಡಿಸಿನ್ ಕೊಟ್ಟು ಟ್ರೀಟ್ ಮಾಡೋದು. ಅದನ್ನು ಟ್ರೀಟ್ ಮಾಡಿ ದೇಹ ರೆಡಿ ಮಾಡಿದ್ಮೇಲೆ ಅವನ ಒಳಗಡೆ ವ್ಯಕ್ತಿತ್ವನ ವಿಕಸನ ಪಡಿಸೋದು. ಅವನು ನಾನು ಏನು ಮಾಡ್ತಾ ಇದ್ದೀನಿ, ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ, ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಅರಿವು ಅವನಲ್ಲಿ ಮೂಡಿಸೋದೇ ಮೈಂಡ್ ಕೇರ್ ಇಂಟೆನ್ಷನ್. ಅವನಿಗೆ ಆ ಥರ ಟ್ರೈನಿಂಗ್ ಕೊಟ್ಟು ಹೊಸದಾಗಿ ಅವನಿಂದ ಒಳ್ಳೆ ಥರ ಜೀವನ ಮಾಡೋಕ್ಕೆ ಸಾಧ್ಯ. ಅವನು ಹೆಂಡತಿಗೆ ಒಳ್ಳೆ ಗಂಡನಾಗಿರೋದು ಸಾಧ್ಯ. ತಾಯಿ ತಂದೆಗೆ ಡ್ರಗ್ ಅಡಿಕ್ಷನನ್ನು ಬಿಟ್ಟು ಮಗನಾಗಿರೋದು ಸಾಧ್ಯ. ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿರೋದು ಸಾಧ್ಯ. ಅಷ್ಟೊಂದು ಜ್ಞಾನ ಅವರ ಒಳಗಿರುತ್ತೆ. ಸಾಮಾನ್ಯವಾಗಿ ಜನರಲ್ ಮನುಷ್ಯರು ನಾವೆಲ್ಲರೂ ಇದ್ದೀವಿ. ನಮಗೆಲ್ಲ ಚೆಕ್ ಮಾಡಿದ್ರೆ ಬರೀ 98 ಇಂಟೆಲೆಕ್ಚುಯಲ್ ಪಾಸ್. ಇವರಿಗೆ ಮಾದಕ ಮದ್ಯ ವ್ಯಸನಿಗಳಿಗೆ ಒಳಜ್ಞಾನ ಅಂತರ್ಜ್ಞಾನ 140 IQ. ಆದರೆ ಅಂಥ IQ ಇರೋ ಒಬ್ಬ ವ್ಯಕ್ತಿ ತಾನು ಸಂತೋಷವಿರಲ್ಲ, ತನ್ನ ಮಕ್ಕಳನ್ನು ಸಂತೋಷವಿರಕ್ಕೆ ಬಿಡಲ್ಲ, ತನ್ನ ತಾಯಿ ತಂದೆಯನ್ನು ಸಂತೋಷವಿರಕ್ಕೆ ಬಿಡೋದಿಲ್ಲ. ಹೆಂಡತಿಯನ್ನು ಅರ್ಥ ಗೊತ್ತಿಲ್ಲ, ತಾಯಿ ತಂದೆಯನ್ನು ಅರ್ಥ ಗೊತ್ತಿಲ್ಲ, ಮಕ್ಕಳನ್ನು ಅರ್ಥ ಕೂಡ ಗೊತ್ತಿಲ್ಲ. ಮತ್ತೇನು ಸರಿ ಥರ IQ ಇದೆ ಇಲ್ಲ ಹೇಳ್ತಾ ಇದ್ದಿರಲ್ಲ ನೀವು. IQ ಇದೆ, ಆದರೆ ಅವನಲ್ಲಿ ವ್ಯಕ್ತಿತ್ವ ದೋಷ ಇದೆ ಮತ್ತು ಕೆಮಿಕಲ್ ಅಲರ್ಜಿ ಇದೆ. ವ್ಯಕ್ತಿತ್ವ ದೋಷ, ಕೆಮಿಕಲ್ ಅಲರ್ಜಿ ನೋಡಿ ಎರಡಕ್ಕೂ ವ್ಯತ್ಯಾಸ. ವ್ಯಕ್ತಿತ್ವ ದೋಷ ಅಂದರೆ ಒಳ್ಳೆ ಎಷ್ಟಾದರೂ ಜ್ಞಾನ ಇರಲಿ, ಆ ಜ್ಞಾನನ ಸದುಪಯೋಗಪಡಿಸ್ಕೊಳ್ಳೋದೇ ಜಾಣತನ, ಆನಂದ, ತೃಪ್ತಿ. ಅದೇ ಜ್ಞಾನನ ನಾವು ತಪ್ಪು ಬಳಸ್ಕೊಂಡಾಗ ನೆಗೆಟಿವ್ ಆಗುತ್ತಲ್ಲ. ಈ ಆಲ್ಕೋಹಾಲಿಕ್ಸ್ಗೆ ಎಲ್ಲರೂ ನೆಗೆಟಿವ್ ಆಗಿ ಉಪಯೋಗಿಸ್ಕೊಳ್ಳೋದು. ಯಾಕೆಂದರೆ ಅದನ್ನು ಪಾಸಿಟಿವ್ ಉಪಯೋಗಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಆಗಲ್ಲ ಅವ್ರ ಕೈನಲ್ಲಿ. ಅವ್ರಿಗೆ ಗೊತ್ತಿರೋದಿಲ್ಲ ಅದನ್ನ ಹೆಂಗೆ ಬದಲಾಯಿಸ್ಕೋಬೇಕು ಅಂತ. ಅದರೊಳಗಡೆ ಸಿಕ್ಕಾಕೊಂಡು ಬಿಡ್ತಾರೆ. ಇಲ್ಲಿ ನಿಮಗೆ ನಾವು ಚೇತರಿಕೆಯ ಹಂತಗಳು ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆ ನಿಮಗೆ ವಿವರಣೆ ಕೊಡ್ತೀವಿ ಅಂತ ತಿಳಿಸಿದ್ವಿ. ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ಸ್ವಲ್ಪ ಶುರು ಮಾಡಿದ್ರು, ನಿಮಗೆ ಗೊತ್ತಿರೋ ವಿಷಯ ಸ್ವಲ್ಪ ಕುಡಿತಾ ಇದ್ರು, ಆಮೇಲೆ ನಿಲ್ಲಿಸ್ಬಿಡ್ತಾ ಇದ್ರು, ಕರೆಕ್ಟಾಗೂ ಕೆಲಸಕ್ಕೆ ಹೋಗ್ತಾ ಇದ್ರು. ಕೆಲಸ ಬಿಟ್ಟು ಬಂದಮೇಲೆ ತರಕಾರಿ ತಂದು ಬರೋರು, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ಬರೋರು, ಕರೆಕ್ಟಾಗಿ ನಡ್ಕೊಳ್ತಾ ಇದ್ರು, ಕರೆಕ್ಟಾಗಿದ್ದರು. ಆ ಕುರ್ತ ಸ್ವಲ್ಪ ಜಾಸ್ತಿ ಆಯಿತು. 1 ಗ್ಲಾಸ್ ಇದ್ದಿತ್ತು 1.5 ಗ್ಲಾಸ್ ಆಯಿತು. ಬಾಡಿ ಡಿಪೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನ ಬಾಡಿ ಡಿಪೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲ ನಾರ್ಮಲ್ ಪೀಪಲ್ಸ್ಗೆ ದೇಹ ಕೆಲಸ ಮಾಡೋದು ಪ್ರಕೃತಿಯಿಂದ. ಮನುಷ್ಯ ಪ್ರಕೃತಿಯಿಂದಲೇ ಬದುಕೋದು. ಪ್ರಕೃತಿ ಅಂದರೆ ಗಾಳಿ, ಶಾಖ, ನೀರು, ಆಹಾರ. ಇದರಲ್ಲಿ ಯಾವುದಿದ್ರೂ ನಾವು ಬದುಕೋಕ್ಕಾಗಲ್ಲ. ಪ್ರಕೃತಿಯಿಂದ ಇದೆ, ಎಲ್ಲ ಇಲ್ಲಿದೆ. ಬಟ್ ಇವನು ಮಾದಕ ಮದ್ಯ ವ್ಯಸನಿ. ಯಾರು ಇವನು ವ್ಯಸನಿ ಅಂತ ಕರೆಯೋದು? 100 ಜನ ಕುಟುಂಬದಲ್ಲಿ 20 ಜನಕ್ಕೆ ಮಾತ್ರ ಆಗ್ತಾರೆ. ಆ ಕೆಮಿಕಲ್ಸ್ಗೆ ಇವನ ಬಾಡಿ ಅಡಿಕ್ಟ್ ಆಗುತ್ತೆ. ಅಡಿಕ್ಷನ್ ಅಂದರೆ ವ್ಯಸನ. ಕೊನೆಗೆ ಫಿಸಿಕಲ್ ಅಡಿಕ್ಷನ್ ಸ್ಟಾರ್ಟ್ ಆಯಿತು.
ಅವನು ಕುಡಿಲೇಬೇಕು. ಕುಡಿತಿದ್ರೆ ದೇಹ ಕೆಲಸ ಮಾಡೋದಿಲ್ಲ, ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ಸ್ಲೋಗಿ ಲಿವರ್ ಕೆಲಸ ಮಾಡೋದಿಲ್ಲ, ಹಸುವೆ ಹೊರಟೋಯ್ತು, ನರದೌರ್ಬಲ್ಯತೆ ಬರುತ್ತೆ, ಶಕ್ತಿ ಇರೋದಿಲ್ಲ. ಸರಿಯಾದದನ್ನು ಯೋಚನೆ ಮಾಡೋದಕ್ಕೆ ಬ್ರೈನ್ ಸೆಲ್ಸ್ ಹೊರಟೋಗುತ್ತೆ, ಸರಿಯಾದದನ್ನು ಯೋಚನೆ ಮಾಡೋಕ್ಕಾಗಲ್ಲ. ಅವನು ಕುಡಿದಿದ್ರೆ ನಡುತ್ತಾನೆ, ಅವನ ಕೈಲಿ ಇರೋಕ್ಕಾಗೋದಿಲ್ಲ. ನಮ್ಮ ದೇಹ ಪ್ರಕೃತಿಯಿಂದ ಕೆಲಸ ಮಾಡ್ತಾ ಇದೆ. ಬೆಳಗ್ಗೆ ನಾಷ್ಟ ಮಾಡಿದ್ದೀರಿ ಮನೆಯಲ್ಲಿ, 3 ಇಡ್ಲಿ 1 ವಡೆ ತಿಂದಿದ್ದೀರಿ. 11 ಗಂಟೆ ಒಳಗೆ ಆ 3 ಇಡ್ಲಿ 1 ವಡೆಯಲ್ಲಿ ಏನು ಗ್ಲೂಕೋಸು, ವಿಟಮಿನ್ಸು, ಕ್ಯಾಲರೀಸ್ ಇತ್ತು, ನಿನ್ನ ದೇಹ ಉಪಯೋಗಿಸ್ಕೊಂಡು ಬಿಡ್ತದನ್ನ. ಆನಂತರ ನೀವು ಮಧ್ಯಾಹ್ನ ಊಟ ಮಾಡಲೇಬೇಕು ನೀನು. ಇವನ ದೇಹ ಈ ಕೆಮಿಕಲ್ ಅಡಿಕ್ಟ್ ಆಗಿರೋದ್ರಿಂದ ರಾತ್ರಿ ಕುಡ್ಬಿಟ್ಟು ಮಲಗಿದ್ದಾನೆ. 5 ಅವರಲ್ಲಿ ಆ ಬಾಡಿಯಲ್ಲಿರೋ ಕೆಮಿಕಲ್ ದೇಹ ಎಳ್ಕೊಂಡು ಬಿಡ್ತು, ಯೂರಿನಲ್ಲಿ ಹೋಯ್ತು, ಸ್ವೆಟ್ಟಲ್ಲಿ ಹೋಯ್ತು, ಲೆವೆಲ್ ಕಮ್ಮಿ ಆಗಿದ್ದ ತಕ್ಷಣ ನಡುತ್ತಾನೆ, ಇವನು ತಿರ್ಗಾ ಕೊಡಲೇಬೇಕು. ಆ ಕುಡಿತ ಇಲ್ಲದೆ ಇದ್ರೆ ಬೆಳಿಗ್ಗೆ ಅವನು ಏನು ಮಾಡೋಕ್ಕಾಗೋದಿಲ್ಲ, ಅವನ ಕೈನಲ್ಲಿ ಏನು ಮಾಡೋಕ್ಕಾಗಲ್ಲ. ಸರ್ವೈವಲ್ ಅಂತ ಕರಿತೀವಿ. ಆ ಸ್ಟೇಜ್ಗೆ ಹೋಗ್ಬಿಟ್ಟ ಅವನು. ಆಮೇಲೆ ಏನು ಮಾಡ್ತಾನೆ, ಡ್ಯೂಟಿ ಮುಗಿಸ್ತಾನೆ, ಬಂದು ಮನೆಗೆ ಬಂದು ಎಲ್ಲ ಮಾಡಿ ಕುಡಿತಾ ಇದ್ದ. 6 ಗಂಟೆ ಅದರಿಂದ ಹೊರಗಡೆ ಇರೋಕ್ಕೆ ಅವ್ನ ಕೈನಲ್ಲಿ ಆಗಲ್ಲ. ಡ್ಯೂಟಿ ಮುಗಿದ ತಕ್ಷಣ ಬಾರಲ್ಲಿ ಬಂದು ಕೂತ್ಕೊತಾನೆ. ಬಾರಲ್ಲಿ ಬಂದು ಕೂತ್ಕೊಂಡು ಮಕ್ಕಳನ್ನ ಸ್ಕೂಲಿಂದನೂ ಕರ್ಕೊಂಬರಲ್ಲ, ತರಕಾರಿನೂ ತಂದು ಕೊಡೋದಿಲ್ಲ. ಅವನು ಸರ್ವೈವಲ್, ನಡುಗ ಒಳಗಡೆ ಎಮೋಷನಲ್ ಇನ್ಬ್ಯಾಲೆನ್ಸ್ ಆಗುತ್ತೆ. ಆಗ ಏನ್ರಿ ಎಲ್ಲಿದ್ದೀರಾ, ಬರಲೇ ಇಲ್ವಲ್ಲ ನೀವು, ಮಗುನ ಸ್ಕೂಲಿಂದ ಕರ್ಕೊಂಡು, ನಾನು ಅರ್ಜೆಂಟ್ ಮೀಟಿಂಗಲ್ಲಿ ಇದ್ದೀನಿ, ನೀನು ಹೋಗ್ಬಿಟ್ಟು ಮಗುನ ಕರ್ಕೊಂಡು ಬಂದ್ಬಿಡೆ. ಸುಳ್ಳು ಸ್ಟಾರ್ಟ್. ನಾನು ಮೀಟಿಂಗಲ್ಲಿ ಇದ್ದೀನಿ, ದಯವಿಟ್ಟು ನೀನು ಮಗುನ ಕರ್ಕೊಂಡು ಬಂದ್ಬಿಡು. ರಾತ್ರಿ 7, 8, 9 ಗಂಟೆವರೆಗೂ ಕುಡ್ಕೊಂಡು ತಟ್ಟಾಡ್ಕೊಂಡು ಮನೆಗೆ ಬರ್ತಾನೆ. ಫುಲ್ ಅಡಿಕ್ಟ್ ಆಗ್ತ. ಸ್ಟೇಜಸ್, ಕಾಂಟ್ಯಾಕ್ಟ್ ಸ್ಟೇಜ್ ಆಯಿತು, ಪ್ರೋಗ್ರೆಷನ್ಗೆ ಬಂತು. ಪ್ರೋಗ್ರೆಷನ್ಗೆ ಬಂದಾದ್ಮೇಲೆ ಅವನ ಮಾನವೀಯ ಮೌಲ್ಯಗಳಿಲ್ಲ. ನಿಮಗೆ ಗೊತ್ತು ಚೆನ್ನಾಗಿ, ಮಕ್ಕಳಿದ್ದಾರೆ, ಮಕ್ಕಳ ಜೊತೆ ಆಟ ಆಡೋಲ್ಲ, ಹೆಂಡತಿದ್ದಾರೆ, ಹೆಂಡತಿ ಜೊತೆ ಸುಖ ಕೊಡೋದಿಲ್ಲ, ತಾಯಿ ತಂದೆ ಇದ್ದಾರೆ, ಸಂಬಂಧ ಇಲ್ಲ. ಅವನೇನಾದ್ರೂ ಹೊಟ್ಟೆಗೆ ತಿನ್ನಲ್ಲ. ಅವನು ಡಬಲ್ ಡಿಗ್ರಿ ಮಾಡಿದ್ರೆ ಏನಾದರೂ ಮಾಡ್ತಾನ, ಅದು ಇಲ್ಲ. ಲಾಕ್ ಆಗೋಗ್ಬಿಡು. ಲಾಕ್ ಆಗೋದ್ಮೇಲೆ ಅದು ಪ್ರೋಗ್ರೆಷನ್ ಆದ್ಮೇಲೆ ವಾರ್ಮಿಂಗ್ ಸ್ಟೇಜಿಗೆ ಬರುತ್ತೆ. ಕೆಮಿಕಲ್ ಇದ್ದಿದ್ರೆ ಬದುಕೋಕೆ ಆಗಲ್ಲ. ಆ ಗಾಂಜಾ ಸೇರ್ತಾ ಇದ್ರೆ ಆಗೋದೇ ಇಲ್ಲ. ಇದೇ ತರ ಸ್ಟೂಡೆಂಟ್ಸ್ಗೂ ಕೂಡ ಆಗುತ್ತೆ, ಚಿಕ್ಕ ವಯಸ್ಸಲ್ಲೇ ಆಗುತ್ತೆ. ಜವಾಬ್ದಾರಿಗೋಸ್ಕರ ನಿಮಗೆ ರಿವೈಸ್ ಮಾಡ್ತಾ ಇದ್ದೀನಿ ನಾನು. ಅಂತ ನಮ್ಮ ಒಳಗಡೆ ತಗೊಂಡು ಬಂದು ಹಾಕಿದೀವಿ. ಹಾಕಿದ ಮೇಲೆ ಡೈರೆಕ್ಟ್ ಆಗಿ ನಿಲ್ಲಿಸ್ತೀವಿ, ಯಾವುದು ಕೊಡೋದಿಲ್ಲ, ಡೈರೆಕ್ಟ್ ಆಗಿ ನಿಲ್ಲಿಸ್ತೀವಿ. 1 ತಿಂಗಳು ನಿಮ್ಮನ್ನ ಯಾಕೆ ಕೊಡೋಕೆ ಬಿಡೋದಿಲ್ಲ ಗೊತ್ತಾ? ಆ 1 ತಿಂಗಳಲ್ಲಿ ಅವನಾಗೋರು ಪ್ರಾಮಾಣಿಕರು, ಫಜಿತಿಗಳು ನಮಗೆ ಗೊತ್ತು. ಡೈರೆಕ್ಟ್ ಆಗಿ ಸ್ಟಾಪ್ ಮಾಡ್ಬಿಡ್ತೀವಿ. ಡೈರೆಕ್ಟ್ ಆಗಿ ಸ್ಟಾಪ್ ಮಾಡಬೇಕು. ಸ್ವಲ್ಪ ಸ್ಟಾಪ್ ಮಾಡೋಂಗಿಲ್ಲ, ಸ್ವಲ್ಪ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಅವನ ಲೈಫಲ್ಲಿ ಸ್ವಲ್ಪನೂ ತಗೊಳಂಗೇ ಇಲ್ಲ. ನಿಮ್ಗೆ ತಿಳಿಸೋಕೆ ಕರೆದಿರೋದು ನಾವು. ಎಷ್ಟೇ ಬಿಟ್ಟರೆ ಅವ್ರ ಕಷ್ಟಗಳಾದರೂ ಸಾಯಲ್ಲ ಅವರು. ಬಟ್ ನಾವು ಹುಷಾರಾಗಿ ನೋಡ್ಕೋಬೇಕು. ಆ ಜವಾಬ್ದಾರಿ ನಾವು ಕೊಡ್ತೀವಿ. ಇವಾಗ ಇವರಿದ್ದಾರೆ, ಆಮೇಲೆ ಡಾಕ್ಟರ್ ಇದ್ದಾರೆ, ಆಮೇಲೆ ಯೋಗ ಮಾಸ್ಟರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ನೋಡ್ಕೊಳ್ತಾರೆ, ಡೇ ಅಂಡ್ ನೈಟ್ ಕಾಪಾಡ್ತಾರೆ. ರೆಡಿ ಅದನ್ನು ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾನೆ. ಅವ್ನು ಗೊತ್ತಿಲ್ಲ ಎಲ್ಲಿದ್ದೀನಿ, ಹೆಂಗೆ ಬಂದಿದ್ದೀನಿ ಅಂತ. 15 ದಿವಸ ಹೋಗಿಲ್ಲ. ಆವಾಗ ಅವನ ದೇಹ ಪ್ರಕೃತಿ ಕಡೆ ತಿಳ್ಕೊಳ್ಳುತ್ತೆ. ಆಗ ದಾಹ ಆಗುತ್ತೆ, ಸ್ವಲ್ಪ ನೀರು ಕೊಡ್ರಿ ಅಂತ. ಆಗ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು, ಇಸ್ ಔಟ್ ಆಫ್ ಅಲುಸಿನೇಷನ್. ಅಲುಸಿನೇಷನ್ ಅಂದ್ರೆ ಬುದ್ಧಿ ಭ್ರಮಣೆ. ಯಾವಾಗ ನೀರು ಕೇಳ್ದ ಆವಾಗ ಇವನು ಸಿಸ್ಟಮ್ ಚೇಂಜ್ ಆಯ್ತು, ಪ್ರಕೃತಿ ಕಡೆ ತಿರ್ಕೊಳ್ತು. ಇಷ್ಟು ವರ್ಷ ಕೆಮಿಕಲ್ ಇಂದ ಕೆಲಸ ಮಾಡ್ತಾ ಇದ್ದ ದೇಹ ಪ್ರಕೃತಿ ಕಡೆ ತಿರ್ಕೊಳ್ತು. ಆ ದಾಹ ನಿಜವಾದ ದಾಹ. ಆ ದಾಹ ಬಾಡಿಯಲ್ಲಿ ಕೆಮಿಕಲ್ಸ್ ಇಲ್ಲ, ಫ್ರೀ ಆಗಿದೆ ನೀರು. ಆ ದಾಹ ಅವನು ನೀರು ಕೊಡಪ್ಪ ಅವನಿಗೆ ಅಂದ್ರೆ ಆ ನೀರು ಚಪ್ಪರಿಸ್ಕೊಂಡು ಕುಡಿತಾನೆ. ಕುಡಿದ್ಬಿಟ್ಟು ಆ ನೀರು ಅವನ ಸಿಸ್ಟಮ್ ಆಕ್ಟಿವೇಟ್ ಮಾಡುತ್ತೆ. ಸ್ನೇಹಿತರೆ, ನಾವು ಕೊಡೋ ಮೆಡಿಸಿನ್ ಅಲ್ಲ, ನೀರು. ಬಾಯಿ ಒಳಗಡೆ ಹೋಗಿದ ತಕ್ಷಣ ಲಾಲಾರಸ ಉತ್ಪತ್ತಿ ಮಾಡುತ್ತೆ. ಕೆಮಿಕಲ್ಸ್ ಇಲ್ವಲ್ಲ, ಕೆಮಿಕಲ್ಸ್ ಇಂಟಾಕ್ಸಿಕೇಶನ್ ಇತ್ತು ಬಾಡಿನಲ್ಲಿ, ಏನಿಲ್ಲ, ಕ್ಲಿಯರ್ ಆಗಿದೆ 15 ದಿವಸ. ಈಗ ಲಾಲಾರಸ ಉತ್ಪತ್ತಿ ಆಗುತ್ತೆ, ಟೇಸ್ಟ್ ಬಡ್ಸ್ ಸ್ಪ್ರೌಟ್ ಆಗುತ್ತೆ, ಒಳಗಡೆ ಇಳಿತಾ ಲಿವರ್ನ ಟ್ಯಾಪ್ ಮಾಡುತ್ತೆ, ಜಠರದ ಒಳಗಡೆ ಹೋಗಿ ಡೈಜೆಷನ್ ಸಿಸ್ಟಮ್ ಆನ್ ಮಾಡುತ್ತೆ. ನೀರು ಕುಡಿದು ಮಲ್ಕೊಂಬಿಡ ಅವ್ನ ಗ್ಲಾಸ್. 1 ಅವರ್ 1.5 ಅವರ್ ನಿದ್ದೆ ಮಾಡಿ ಎದ್ದೇಳ್ತಾನೆ. ಸರ್ ಹೊಟ್ಟೆ ಸ್ಟಾರ್ಟ್, ಲಿವರ್ ಸ್ಟಾರ್ಟ್ ವರ್ಕಿಂಗ್. ದೇಹನ ರೆಡಿ ಮಾಡ್ಬೋದು. ಅವ್ನು ಕುಡಿದಿದ್ದಾನೆ, ಡ್ಯಾಮೇಜ್ ಆಗಿದೆ, ನಾವು ಮೆಡಿಸಿನ್ಸ್ ಕೊಡ್ತೀವಿ, ದೇಹ ರೆಡಿ ಆಗಿಬಿಡುತ್ತೆ. ಅವನು ಸುಳ್ಳು ಹೇಳೋದನ್ನ ಅವ್ನು ಬದಲಾಯಿಸ್ಕೊಳಕ್ ಆಗಲ್ವೇ? ಅದು ಬೇಕು ಅಂದಾಗ ಬೇಡ ಅನ್ನೋ ಪರಿವರ್ತನೆ ಆಗ್ಬೇಕು. ಯಾವುದೋ ತಲೆ ಒಳಗೆ ಏನೋ ಕೇಳುತ್ತಲ್ಲ, ಅದು ಬೇಕು ಅಂದಾಗ
ಬೇಡ ಅನ್ನೋ ತೀರ್ಮಾನ ಮಾಡೋ ಶಕ್ತಿ ಬರ್ಬೇಕು ಅವನೊಳಗಡೆ. ಆ ಶಕ್ತಿ ಬರ್ಬೇಕಾದ್ರೆ ಅವನೊಳಗಡೆ ರೆಕಗ್ನೈಸ್ ಆಗ್ಬೇಕು, ಹೌದು ಅದು ನನಗೆ ಬೇಡ, ಅದರಿಂದ ನಾನು ನಾಶ ಆಗ್ತಾ ಇದ್ದೀನಿ, ನನ್ನ ಮಕ್ಕಳು ನಾಶ ಆಗ್ತಾ ಇದ್ದಾರೆ, ನನ್ನ ಹೆಂಡತಿ ನಾಶ ಆಗ್ತಾ ಇದ್ದಾರೆ, ನನ್ನ ತಾಯಿ ತಂದೆ ನಾಶ ಆಗ್ತಾ ಇದ್ದಾರೆ, ನನ್ನ ಎಜುಕೇಶನ್ ನಾಶ ಆಗ್ತಾ ಇದೆ, ನನ್ನ ಆರೋಗ್ಯ ನಾಶ ಆಗ್ತಾ ಇದೆ. ಅದು ತಲೆ ಒಳಗಡೆ ಬಂದ್ರು ಅದನ್ನ ಬೇಡ ಅಂತ ಹೇಳೋ ಶಕ್ತಿ ಬರ್ಬೇಕೆ. ಇಂಟರ್ನಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ ಅದನ್ನ. 5 ವರ್ಷ 6 ವರ್ಷ 10 ವರ್ಷ 20 ವರ್ಷ ಬಿಟ್ಟವರೆಲ್ಲ ಇರ್ತಾರೆ, ಅವ್ರ ಜೊತೆ ಸೇರ್ಕೋಬೇಕು. ಅವರು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ನಾನು 1 ವರ್ಷ ಬಿಟ್ಟಾಗ ಈ ತರ ಕಷ್ಟ ಬಂತು, ನನ್ನ ಮಗ ಸತ್ತೋಗ್ಬಿಟ್ಟ, ಅವ್ರು ಕುಡಿಲೇಬೇಕಾಯ್ತು ಆದ್ರೆ ಕುಡಿಲಿಲ್ಲ, ಸ್ಪಾನ್ಸರ್ಗೆ ಫೋನ್ ಮಾಡಿದೆ, ಅವ್ರು ಬಂದು ನನ್ನ ಕಾಪಾಡಿದ್ರು, ಇವತ್ತು ನಾನು 20 ವರ್ಷ ಸೋಬರಾಗಿದ್ದೀನಿ, ಬೇಕಾದಷ್ಟು ಹಣ ಇದೆ, ಸಂತೋಷವಾಗಿದ್ದೀನಿ. ಅದನ್ನ ಇವನ್ ಕೇಳಿ ಅಟ್ರಾಕ್ಟ್ ಆಗ್ಬೇಕು. ಇಲ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ 1 hour ಇವನ್ ಕೆಲಸ, ಅದು 7 ರಿಂದ 8 ಕರೆಕ್ಟ್ ಆಗಿ ಒಂದು ಮೀಟಿಂಗ್ ಅಟೆಂಡ್ ಮಾಡ್ಬೇಕು, ನಿಂತ್ಕೋಬೇಕು, ಅವನು ಬದುಕಿರ್ಬೇಕು, ಸುಖವಾಗಿರ್ಬೇಕು. ಅಂದ್ರೆ ಅವನು ಕುಡಿಯಕ್ ಬಿಡಂಗೆ ಇಲ್ಲ, ಸಾಯ್ಬೇಕು ಇಲ್ಲ ಬದುಕಿದ್ರೆ ನ್ಯಾಯವಾಗಿ ಬದುಕಬೇಕು ಅನ್ನೋ ತೀರ್ಮಾನ ನೀವು ತಗೊಂಡ್ರೆ, ಒಂದ್ ಕಡೆ ಸಂಸ್ಥೆ ಇದೆ, ಒಂದ್ ಕಡೆ ನೀವಿದ್ದೀರಿ. ಅವನು ಅಯೋಗ್ಯ ಅಲ್ಲ, ಅಹಂಕಾರ ಇರುತ್ತೆ. ಅಹಂಕಾರ ಸರಿ ಹೋಗೋವರೆಗೂ ಅವನು ಕೊಡ್ತಾ ಬಿಡಕ್ಕಾಗಲ್ಲ. ಮತ್ತೆ ಎಲ್ಲ ಫ್ಯಾಮಿಲಿಯವ್ರಿಗೂ ತುಂಬಾ ಥ್ಯಾಂಕ್ಸ್.